ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಭರತ್. ಇವತ್ತು 3 ವಾಚ್ ತಂದಿದ್ದೀನಿ, ನೋಡುವ ಇದ್ರ ಬಗ್ಗೆ ರಿವ್ಯೂ ಮಾಡೋಣ. ಈಗ ಎಲ್ಲ ಜನರು ಸ್ಮಾರ್ಟ್ ವಾಚೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಈಗಿನ ಜನ್ರೇಷನ್. ಆದರೆ ಈ ವಿಂಟೇಜ್ ವಾಚಿಗೆ ಈ ಸ್ಮಾರ್ಟ್ ವಾಚಿಗೆ ಡಿಫ್ರೆಂಟ್ ಹೇಳ್ತೀನಿ. ಈಗ ಇದು ಒಂದು ವಿಂಟೇಜ್ ವಾಚ್ ಅಂದ್ಕೊಳ್ಳಿ, ಸ್ಕಾಟ್ಸ್ ವಾಚ್. ಇದು ಸ್ಕಾಟ್ಸ್ ವಾಚ್ ಒಮ್ಮೆ ಬ್ಯಾಟ್ರಿ ಹಾಕಿದರೆ 2 ವರ್ಷ 3 ವರ್ಷಕ್ಕೆ ಒಮ್ಮೆ ಬ್ಯಾಟ್ರಿ ಚೇಂಜ್ ಮಾಡ್ತೀವಿ, ನಡೀತಾನೆ ಇರುತ್ತೆ. ಆದರೆ ಈ ಸ್ಮಾರ್ಟ್ ವಾಚ್ ಫಸ್ಟಿಗೆ ಚೆಂದ ಇರುತ್ತೆ, ಕಲರ್ ಅಂತ ಹೇಳಿ ಇದು ನಾವು ಪರ್ಚೇಸ್ ಮಾಡ್ತೇವೆ, ಯೂಸ್ ಮಾಡ್ತೀವಿ. ಆಮೇಲೆ ಬ್ಯಾಟ್ರಿ ಚಾರ್ಜ್ ಇಡಬೇಕು. ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಇರುವಾಗ ಸ್ವಲ್ಪ ಲೈಟ್ ಕೈಯಲ್ಲಿ ಕಟ್ಕೊಂಡಿರ್ತೀವಿ. ಆಮೇಲೆ ಬ್ಯಾಟ್ರಿ ಡೌನ್ ಆದಮೇಲೆ ಒಂದು 2-3 ತಿಂಗಳು ಹೋಯಿತು, 6 ತಿಂಗಳು ಹೋದ್ಮೇಲೆ ಡಿಸ್ಪ್ಲೇ ಲಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ. ಟೈಮ್ ನೋಡುವಾಗ ಅಷ್ಟೇ ಆನ್, ಡೈರೆಕ್ಟ್ ಡಿಸ್ಪ್ಲೇ ಕೂಡ ಇಡೋದಿಲ್ಲ, ಯಾಕಂದರೆ ಬ್ಯಾಟ್ರಿ ಡೌನ್ ಆಗುತ್ತೆ. ಹಾಗೆ ಈ ಸ್ಮಾರ್ಟ್ ವಾಚ್ ಹಣೆ ಬರ. ಆದರೆ ವಿಂಟೇಜ್ ವಾಚ್ ಒಳಗೆ ಆ ಥರ ಇಲ್ಲ. ಒಮ್ಮೆ ಬ್ಯಾಟ್ರಿ ಚೇಂಜ್ ಮಾಡಿದರೆ ಆಯಿತು, ನಡೀತಾನೆ ಇರುತ್ತೆ. ಆಮೇಲೆ ಒಂದು 5 ವರ್ಷ ಆದಮೇಲೆ ಕೂಡ ಸ್ಮಾರ್ಟ್ ವಾಚ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ದು 0. ಆದರೆ ಇದು 5 ವರ್ಷ ಆದಮೇಲೆ ಕೂಡ ನೀವು ಎಲ್ಲ ಸೇಲ್ ಮಾಡಲಿಕ್ಕೆ ಹೋದರೂ ಇದಕ್ಕೆ ಆ ವ್ಯಾಲ್ಯೂ ಇರುತ್ತೆ ಈ ವಾಚಿಗೆ, ವಿಂಟೇಜ್ ವಾಚ್. ಈ ಸ್ಮಾರ್ಟ್ ವಾಚಿಗೆ ಲೈಫ್ ಕಮ್ಮಿ, ಈ ವಿಂಟೇಜ್ ವಾಚ್ ಲೆಕ್ಕ ಥರ ಅಲ್ಲ. ವಿಂಟೇಜ್ ವಾಚಿಗೆ ಲೈಫ್ ಜಾಸ್ತಿ. ಸ್ವಲ್ಪ ಒಮ್ಮೆ ಒಂದು ಸಲ ಪರ್ಚೇಸ್ ಮಾಡಿದರೂ ಕಾಲ ನಡೀತಾ ಇರ್ತದೆ. ಆದರೆ ಸ್ಮಾರ್ಟ್ ವಾಚ್ ಆ ಥರ ಅಲ್ಲ. ಹೆಚ್ಚು ಏನು ಡಿಫ್ರೆಂಟ್ ಅಂದರೆ, ಸ್ಮಾರ್ಟ್ ವಾಚ್ ನೋಡಲಿಕ್ಕೆ ಚಂದ, ಸ್ಟಾರ್ಟಿಂಗೇ ಒಳ್ಳೆ ಇರ್ತದೆ. ಶುರುವಾಗಿ ನಾವು ಒಂದು ಸ್ಮಾರ್ಟ್ ವಾಚ್ ಪರ್ಚೇಸ್ ಮಾಡುವ ಅಂತ ಹೇಳಿ ಮಾಡಿದರೆ 1 ವರ್ಷ ಆಮೇಲೆ ಕಂಪ್ಲೀಟ್ ಬ್ಯಾಟ್ರಿ ಅದರದ್ದು. ಮೊಬೈಲ್ ಅಂದರೂ ಅನಿವಾರ್ಯ, ನಮಗೆ ಮೊಬೈಲ್ ಬೇಕೇ ಬೇಕು. ಆದರೆ ಸ್ಮಾರ್ಟ್ ವಾಚ್ ಇದಂಗಲ್ಲ, ನಮ್ಮ ಟೈಮು ವೇಸ್ಟ್ ಮಾಡುತ್ತೆ ಅದು. ಅದನ್ನು ಚಾರ್ಜ್ ಇಡಬೇಕು, ಅದರಲ್ಲಿ ಫಂಕ್ಷನು ಜಾಸ್ತಿ ಇದೆ. ನೀನೇನು ಇದೆ ಅಂದರೆ ನಾವು ಮೊಬೈಲಲ್ಲಿ ಒಂದು ಇದು, ಆಮೇಲೆ ಅದೇನು ಕೆಲಸ ಇಲ್ಲ. ಸ್ಮಾರ್ಟ್ ವಾಚ್ ಹಾಕ್ಕೊಂಡಿರ್ತೀವಿ, ಅದನ್ನು ಚಾರ್ಜು ಮಾಡಬೇಕು, ಆಮೇಲೆ ಬೇಸರಾಗಿ ನೀವು ಮೂಲೆಯಲ್ಲಿ ಕೂಡ ಇಡೋ ಪರಿಸ್ಥಿತಿ ಅದಕ್ಕೆ ಬರುತ್ತೆ. ಆದರೆ ವಿಂಟೇಜ್ ವಾಚ್ ಒಳಗೆ ಆ ಥರ ಇಲ್ಲ. ವಿಂಟೇಜ್ ವಾಚ್ ಒಮ್ಮೆ ಮೆಕ್ಯಾನಿಕಲ್ ಆಗಲಿ, ಇದು ಬ್ಯಾಟ್ರಿದಾಗಲಿ, ಸ್ಕಾಟ್ಚ್ ವಾಚ್ ಬ್ಯಾಟ್ರಿ ಸ್ಕಾಟ್ ವಾಚ್ ನೀವು ಒಮ್ಮೆ ಬ್ಯಾಟ್ರಿ ಹಾಕಿದರೆ 3 ವರ್ಷ 4 ವರ್ಷ ರನ್ ಆಗ್ತಾ ಇರ್ತದೆ. ಸ್ಕ್ಯಾಶೋದೆಲ್ಲ 7 ವರ್ಷ 10 ವರ್ಷ ಇದೆ. ನಾರ್ಮಲ್ ವಾಚ್ ಕೂಡ 2-3 ವರ್ಷ ಯಾವುದು ಪ್ರಾಬ್ಲಮ್ ಇಲ್ಲ, ಕಾಲ ನಡೀತಾನೆ ಇರುತ್ತೆ. ಸ್ಮಾರ್ಟ್ ವಾಚಿಗೆ ವಿಂಟೇಜ್ ವಾಚಿಗೆ ಡಿಫ್ರೆಂಟ್. ಸ್ಮಾರ್ಟ್ ವಾಚ್ ನಿಮಗೆ ಒಂದು 5 ವರ್ಷ ಆದಮೇಲೆ ಅದರದ್ದಾಯ್ತು ಹೇಳಿದೆ, ಫಸ್ಟ್ನೇದು. ವಿಂಟೇಜ್ ಒಂದು ಒಳ್ಳೆ ಕ್ವಾಲಿಟಿ ವಾಚ್ ನೀವು ಪರ್ಚೇಸ್ ಮಾಡಿದರೆ ಆ ವಾಚ್ ನಿಮಗೆ ಒಂದು 10, 15, 20 ವರ್ಷ ನೀವು ಕರೆಕ್ಟಾಗಿ ಒಳ್ಳೆ ಕ್ವಾಲಿಟಿದು ಇತ್ತಂದರೆ ಅದು 50 ವರ್ಷವರೆಗೂ ಆ ವಾಚ್ ರನ್ ಆಗ್ತದೆ. ಒಂದಾಯ್ತು. ಎರಡನೇದು, 5 ವರ್ಷ ಆದಮೇಲೆ ಸ್ಮಾರ್ಟ್ ವಾಚಿಗೆ ವ್ಯಾಲ್ಯೂ ಇಲ್ಲ. ಇದು 20 ವರ್ಷ ಆದರೂ ಇದಕ್ಕೂ ವ್ಯಾಲ್ಯೂ ಇದೆ. ಅವತ್ತು ಕೂಡ ಹೋಗಿ ಇವತ್ತು ಪರ್ಚೇಸ್ ಮಾಡಿದ್ದಕ್ಕಿಂತ ಜಾಸ್ತಿ ರೇಟಿಗೆ ಹೋಗುತ್ತೆ, ಇಲ್ಲಾಂದರೆ ಅದೇ ರೇಟಿಗಾದರೂ ಅದನ್ನು ಸೇಲ್ ಮಾಡ್ಬೋದು. ಸ್ಮಾರ್ಟ್ ವಾಚ್ ಅಂತೂ 5-6 ವರ್ಷ ಒಳಗೆ ನಿಮಗೆ ಅದು 0 ಮುಗಿದು. ನೀವು ಆ್ಯಪಲ್ದಾರು ತೊಗೊಳ್ಳಿ, ಯಾವುದು ಸಾದಾರು ತೊಗೊಳ್ಳಿ, 10 ವರ್ಷ ಅಂದರೆ ಮುಗಿದೇ ಹೋಯ್ತು, ಅದ್ರದ್ದು ವ್ಯಾಲ್ಯೂಯೇಷನ್ ಇರೋದಿಲ್ಲ. ಒಂದಾಯ್ತು. ಎರಡನೇದು, ಇದು ನಾಳೆ ಜನ್ರೇಷನ್ಗೂ ಇರುತ್ತೆ, ನಾಳೆ ಬರೋ ಜನ್ರೇಷನ್ಗೂ ಇದೆ. ನಾಳೆ ಇದು ಈ ವಾಚ್ ಮಕ್ಕಳು ಮೊಮ್ಮಕ್ಕಳು ಕೂಡ ಹಾಕ್ಕೊಳ್ಬೋದು, ಕಟ್ಕೋಬೋದು. ಯಾಕಂದರೆ ಆ ಕ್ವಾಲಿಟಿ ಇರುತ್ತೆ ಒಳ್ಳೆ ವಾಚಲ್ಲಿ. ಈ ಸಾದಾ ವಾಚಲ್ಲೆಲ್ಲ ಇಲ್ಲ. ಅಂದರೆ ಅಂಥದ್ದು ಸ್ಕ್ಯಾಶೋ, ಸೀಕೋ, ಸಿಟಿಜನ್ ಆ ಥರ ಒಳ್ಳೆ ವಾಚು. ಸ್ಮಾರ್ಟ್ ವಾಚಿಗೆ ಈಗ ವಿಂಟೇಜ್ ವಾಚ್ಗೆ ಕಂಪೇರ್ ಮಾಡಿದರೆ, ಒಂದು ಲೈಫ್ ಜಾಸ್ತಿ, ಲಾಂಗ್ ಟೈಮು. ಎರಡನೇದು ವ್ಯಾಲ್ಯೂ ಫಾರ್ ಮನಿ, ನಾಳೆ ಕೂಡ ಆ ಪ್ರೈಸ್ ಇರುತ್ತೆ ಅದಕ್ಕೆ ವ್ಯಾಲ್ಯೂಯೇಷನಲ್ಲಿ. ಮೂರನೇದು ಏನಂದರೆ, ಒಂದು ಇಷ್ಟು ವರ್ಷದ ಓಲ್ಡ್ ವಾಚ್ ಇದೆ ಅಂತ ಹೇಳಿ ಒಂದಾಗ್ತದೆ. ಆದರೆ ಸ್ಮಾರ್ಟ್ ವಾಚ್ ಒಳಗೆ ನೀವು 20 ವರ್ಷ ಬಿಟ್ಟು ನಾನು ಇಂಥದ್ದು ಒಂದು ವಾಚ್ ತೊಗೊಂಡಿದ್ದೆ, ನನ್ನ ಹತ್ರ ಈ ವಾಚ್ ಇತ್ತು ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಸ್ಮಾರ್ಟ್ ವಾಚಿಗೆ. ಆದರೆ ವಿಂಟೇಜ್ ವಾಚಿಗೆ ಆ ಥರ ಹೇಳ್ಬೋದು, 20 ವರ್ಷದಿಂದ ನನ್ನ ಹತ್ರ ಇದೆ ಈ ವಾಚ್ ಅಂತೇಳಿ. ಇಲ್ಲಾದರೂ ಮಕ್ಕಳಾದರೂ ಹೇಳ್ತಾರೆ, ನಮ್ಮ ತಂದೆ ವಾಚ್ ಇದೆ ನನ್ನ ಹತ್ರ ಇತ್ತು ಅಂತೇಳಿ. ಸ್ಮಾರ್ಟ್ ವಾಚಿದ್ದು ಏನಿಲ್ಲ, ಕಥೆನೇ ಇರೋದಿಲ್ಲ ಅದಕ್ಕೆ. ಒಂದು ಇದು ಮೇನ್ ವಿಷಯ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಇದು ಇಷ್ಟು ಡಿಫರೆಂಟ್. ಬನ್ನಿ ಇವಾಗ ನಾವು 3 ವಾಚ್ ಅಂತ ಕ್ವಾಲಿಟಿದು ಯಾವ ವಾಚ್ ಇದೆ ನನ್ನ ಹತ್ರ 3 ವಾಚ್ ತೋರಿಸ್ತೇನೆ. ನನ್ನ ಹತ್ರ ಇದು 3 ವಾಚ್ ಇದೆ. ಈ 3 ವಾಚ್ 40 mm ಡಯಲ್ ಸೈಜ್ ವಿತ್ ಸಫಾರಿ ಕ್ರಿಸ್ಟಲ್ ಗ್ಲಾಸ್. ಕ್ರ್ಯಾಶಸ್ ಅಂತೂ ಬೀಳೋದಿಲ್ಲ, ಒಳ್ಳೆ ಲೈಫ್ ಬರ್ತದೆ ಈ ವಾಚಿದು. ಫಸ್ಟ್ ಬಂದುಬಿಟ್ಟು ಇದು ಫೀಲ್ಡ್ ವಾಚ್, ಸ್ಟೇನ್ಲೆಸ್ ಸ್ಟೀಲ್ ಕೇಸು, ಬ್ರಷ್ ಫಿನಿಶಿಂಗ್ ಬರುತ್ತೆ, ಒಳ್ಳೆ ಕ್ವಾಲಿಟಿ. ಕೆನ್ವನ್
ಬರ್ತದೆ. ಲೆದರ್ ನೀವು ಇದು ಚೇಂಜ್ ಮಾಡ್ಬೋದು. ಇದು ಕ್ಯಾನ್ ಒಂದು ಬಂದಿದೆ. ಇದರಲ್ಲಿ ಫಿಲ್ಡ್ ವಾಚ್ ಒಳ್ಳೆ ಕ್ವಾಲಿಟಿ ಸಫಾರಿ ಕ್ರಿಸ್ಟಲ್ ಗ್ಲಾಸ್. ಈ ಓವರ್ ಮಾರ್ಕು ಮಿಂಟ್ ಮಾರ್ಕಲ್ಲಿ ಸಣ್ಣಾಗಿ ಲೂಮ್ ಬರುತ್ತೆ. ಮತ್ತು ಸೆಕೆಂಡ್ ಹ್ಯಾಂಡ್ ಏನಿಲ್ಲ. ಇದು ಬ್ಲ್ಯಾಕ್ ಪ್ರಿಂಟೆಡ್ ಇದೆ ಡೈಲಲ್ಲಿ. ಒಂದು 3 o'clock ಸಣ್ಣ ವಿಂಡೋ ಬರುತ್ತೆ. 3 o'clock. ಇದು ನಾನು ಅಮೆಜಾನಲ್ಲಿ 8,000ವರೆಗೆ ಇದೆ ಈ ವಾಚ್. ನಾನು ಇದು ಸಿಂಗಾಪುರಿಂದ ತರಿಸಿದೆ. 6,500 ಬಿತ್ತು. 4,000 ರೂಪಾಯಿ. 2,000 ಚಿಲ್ಲರೆ ನಿಮಗೆ ಕಸ್ಟಮ್ ಕಟ್ಟಕ್ಕೆ. ಎರಡನೇ ಬಂದುಬಿಟ್ಟು ಇದು ಕ್ಯಾಶೋ S108D. ಇದು ಸಫಾರಿ ಕ್ರಿಸ್ಟಲ್ ಗ್ಲಾಸೆ. ಇದಕ್ಕೆ ಲೂಮ್ ಬರ್ತದೆ ಸಣ್ಣಾಗಿ. ಓವರ್ ಮಾರ್ಕಲ್ಲಿ ಕೂಡ ವೈಟ್ ಪ್ರಿಂಟೆಡ್ ಲೂಮ್ ಇದೆ ಸಣ್ಣಾಗಿ. ಲೈಟ್ ಅಷ್ಟಿದಿಲ್ಲ. ಇದಕ್ಕೂ 3 o'clock ಹತ್ರ ಡೇಟ್ ವಿಂಡೋ ಬರುತ್ತೆ. ಸ್ವಲ್ಪ ದೊಡ್ಡದಿದ್ರೆ ಒಳ್ಳೆ ಸಣ್ಣದಿದೆ, ಆದರೆ ಒಳ್ಳೆ ಕ್ವಾಲಿಟಿ. ಬ್ರೇಸ್ಲೆಟ್ ಫಿನಿಶಿಂಗ್ ಒಳ್ಳೆ ಇದೆ. ಇದು 10,000 12,000. ನಾನು ಆಫಲ್ಲಿ ಬಿಗ್ ಬಿಲಿಯನ್ ಡೇಯಲ್ಲಿ ಹಿಂಗೆ ಡಿಸ್ಕೌಂಟ್ ಇರುವಾಗ ಒಂದು 8,000 ರೂಪಾಯಲ್ಲಿ ಬಂದಾಗ ಪರ್ಚೇಸ್ ಮಾಡ್ಬೋದು. ಮೂರನೇದು ಬಂದುಬಿಟ್ಟು ಇದು ಸೀಕೋ. ಲಾಸ್ಟ್ ಟೈಮ್ ರಿವ್ಯೂ ಮಾಡಿದ್ದೆ. ಇದು 252 SRU 252 ಮಾಡೆಲ್ ನಂಬರ್. ಇದು ಸೀಕೋ ಅವ್ರದ್ದು. ಇವು 3 ಸ್ಕ್ವಾಡ್ಸ್ ವಾಚ್. ಇದರಲ್ಲಿ ಲೂಮ್ ಸ್ವಲ್ಪ ಒಳ್ಳೆ ಇದೆ, ಅಷ್ಟಿಲ್ಲ. ಸ್ವಲ್ಪ ಲೈಟಾಗಿ ಲೂಮ್ ತೋರ್ತಾರೆ, ತೊಂದರೆ ಇಲ್ಲ. ಮತ್ತು ಬ್ಲೂ ಡೈಲ್. ಓವರಲ್ಲಿ ಸ್ಟೀಲ್ ಇದೆ ನೋಡಿ, ಸಣ್ಣ ಸ್ಟೀಲ್. ಇದರಲ್ಲಿ ಕೂಡ ಸ್ಟೀಲ್ ಇದೆ, ಆದರೆ ವೈಟ್ ಪ್ರಿಂಟೆಡ್ ಬರುತ್ತೆ. ಇದರಲ್ಲಿ ಏನಿಲ್ಲ, ಖಾಲಿ ಕಂಪ್ಲೀಟ್ ಟೋಟಲ್ ಸ್ಟೀಲ್ ಬದಿಗೆ ಓವರ್ ಮಾರ್ಕ್ ಸೈಡಲ್ಲಿ ಲೂಮ್ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಆದರೆ ಇದರ ಪ್ರೈಸ್ ಮಾತ್ರ 18,000 ರೂಪಾಯಿ. ಈ ಸಿಕ್ಕೋದವ್ರದ್ದು ಪ್ರೈಸ್ ಸ್ವಲ್ಪ ಕ್ಯಾಶೋ ಕಂಪೇರ್ ಮಾಡಿದರೆ ರೇಟ್ ಜಾಸ್ತಿ ಇದೆ. ಇವ್ರದ್ದು ಡಿಸ್ಕೌಂಟ್ ಕೂಡ ಜಾಸ್ತಿ ಇರೋದಿಲ್ಲ. 10% ಆಫರ್ ಅಂತೂ ಬಿಡುವುದೇ ಇಲ್ಲ. ನಾನು ಇದು ಟಾಟಾ ಕ್ಲಿಕ್ಕಲ್ಲಿ ಬೈ ಮಾಡಿದ್ದೆ. ಈ 3 ವಾಚ್ ಪರ್ಚೇಸ್ ಮಾಡಿದ್ರೆ ಏಪ್ರಿಲ್ ಮೇಲೆ ಎಲ್ಲ ವಾಚ್ ಒಳ್ಳೆ ವಾಚ್. ಸಫಾರಿ ಕ್ರಿಸ್ಟಲ್ ಗ್ಲಾಸ್, ನಿಮಗೆ ಸ್ಕ್ರ್ಯಾಚ್ ಅಂತೂ ಬೀಳೋದಿಲ್ಲ, ನಡೀತಾನೇ ಇರುತ್ತೆ. ಒಮ್ಮೆ ಬ್ಯಾಟ್ರಿ ಚೇಂಜ್ ಮಾಡಿದರೆ ಆಯ್ತು. ಮತ್ತು ಚಾವಿ ಕೊಡೋದು ಈ ನಮ್ಮ ಆಟೋಮೆಟಿಕ್ ವಾಚ್ ಥರ ಅಲ್ಲ, ಹ್ಯಾಂಡ್ ವಾಚ್ ಥರನೂ ಅಲ್ಲ. ಅದಕ್ಕಾದರೆ ಚಾವಿ ಕೊಡ್ತಾ ಇರಬೇಕು. ಆಟೋಮೆಟಿಕ್ ಆದರೆ ಕೈಯಲ್ಲಿ ಹಾಕ್ಕೊಳ್ಬೇಕು. ಇದೇನಿಲ್ಲ, ಒಂದು ಸರಿ ಬ್ಯಾಟ್ರಿ ಚೇಂಜ್ ಮಾಡಿದರೆ ಆಯಿತು. ಇದು ನೀವು ಕಾರ್ಡಲ್ಲಿ ಡಿಸ್ಕೌಂಟಲ್ಲಿ ಪರ್ಚೇಸ್ ಮಾಡಿದರೆ ಒಂದು 2,000 ರೂಪಾಯಿ ಡಿಸ್ಕೌಂಟ್ ಆಗ್ತದೆ. ಇದಕ್ಕೆ 18 ಅಂದರೆ 16,000ವರೆಗೆ ಇದು ಸಿಗ್ತದೆ. ಇದು 8,000ವರೆಗೆ ಸಿಗ್ತದೆ. ಇದು 6,500 ಸಿಗ್ತದೆ. ಆದರೆ ನೀವು ಇಲ್ಲಿ ಅಮೆಜಾನಲ್ಲಿ ಪರ್ಚೇಸ್ ಮಾಡಿದರೆ ಇದಕ್ಕೆ 8,000 ರೂಪಾಯಿ ಆಗ್ತದೆ. ನೀವು ಫೀಲ್ಡ್ ವಾಚ್ ಅಮೆಜಾನ್ ಒಳಗೆ ಇದೆ. ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ. ಈ 3 ವಾಚು ಕೂಡ ಒಳ್ಳೆ ಕ್ವಾಲಿಟಿ, ಒಳ್ಳೆ ಬಾಳಿಕೆ ಬರುತ್ತೆ. ಇದರಲ್ಲಿ ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇದು ರಿಚೋ ಫೀಲ್ಡ್ ವಾಚ್, ರಿಚೋ ಅವ್ರದ್ದು. ಇದು ಕ್ಯಾಶೋ, ಇದು ಸೀಕೋ. ಇದಕ್ಕೆ ಸ್ಟ್ರ್ಯಾಪು ಕೂಡ ಯಾವಾಗಾದರೂ ಚೇಂಜ್ ಮಾಡ್ಬೋದು. ಇದಂತೂ ಏನಾಗೋದಿಲ್ಲ ಕೇಸ್. ಸ್ಟ್ರ್ಯಾಪ್ ಒಂದು ಚೇಂಜ್ ಮಾಡಿಬಿಟ್ರೆ ಮತ್ತೆ ಹೊಸದೇ ಇದೆ. ಸ್ಟೀಲ್ದು ಕೂಡ ಹಾಕ್ಬೋದು. 16 ಇದು ಬರ್ತದೆ. ಇದು ಸ್ಟ್ರ್ಯಾಪು ಸೈಜು. ಇದಂತೂ ಸ್ಟೀಲ್ ಇದೆ. ಇದಿಷ್ಟು ಇವತ್ತಿನ ಮಾಹಿತಿ. ಮುಂದೆ ಮತ್ತೊಂದು ವಾಚ್ ಒಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.